ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಜಾಮೂನನ್ನು ಹೆಂಗೆ ಮಾಡೋದು ಅಂತೇಳಿ. ತುಂಬ ಅಂದರೆ ತುಂಬ ಸಿಂಪಲ್, ಯಾರು ಬೇಕಾದರೂ ಮಾಡ್ಬೋದು. ನಿಮಗೆ ನೀವೇ ಹೇಳ್ತೀರಾ, ನಾನು ಹೇಳಿರೋ ಥರ ಮಾಡಿದರೆ ನೀವೇ ಹೇಳ್ತೀರಾ ಭಾರಿ ಚೆನ್ನಾಗಿ ಬಂದಿತ್ತು ಕಣಪ್ಪ ಅಂತೇಳಿ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಎಕ್ಸ್ಟ್ರಾ ಏನೂ ಹಾಕೊಳ್ಳೋದು ಬೇಡ, ಹಾಲು ಪಾಲು ಹಾಕ್ಯಂಡು ಕಲಿಸೋದು ಅದು ಇದು ಎಂಥದಂದರೆ ಎಂಥದ್ದು ಬೇಡ. ತುಂಬ ಅಂದರೆ ತುಂಬ ಸಿಂಪಲ್ಲು. ಬರೀ ಇದನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಫಸ್ಟ್ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ, ಫಸ್ಟು ಸಕ್ಕರೆ ಪಾಕಕ್ಕೆ ಇಟ್ಟಿದ್ದೀನಿ. ಇದಕ್ಕೇನು ಒಂದೆಳೆ ಪಾಕ ಬರಬೇಕು ಅಂತ ಏನಿಲ್ಲ, ಚೆನ್ನಾಗಿ ಕುದಿಸ್ಕೋಬೇಕು ಅಷ್ಟೇ. ಒಂದು ಪಾತ್ರೆ ಇಟ್ಟು ಈ ಕಪ್ಪಲ್ಲಿ 3 ಕಪ್ ನೀರನ್ನು ಹಾಕ್ತಾಯಿದ್ದೀನಿ. ಲೆಕ್ಕ ಇಟ್ಕೊಳ್ಳಿ, 3 ಕಪ್ ನೀರು. 3 ಕಪ್ ನೀರಿಗೆ 1.5 ಕಪ್ ಸಕ್ಕರೆ, ಅಂದರೆ ಸಕ್ಕರೆ ಎಷ್ಟು ತೊಗೋತೀವೋ ಅದ್ರ 2ರಷ್ಟು ನೀರು ಅಂತ ಅಂದ್ಕೊಳ್ಳಿ ಅಲ್ವಾ. 1.5 ಕಪ್ ಸಕ್ಕರೆಗೆ 3 ಕಪ್ ನೀರು ಹಾಕಿದ್ದೀವಿ ಅಲ್ವಾ, ಆ ಥರ. ಸಕ್ಕರೆನ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಒಂದು 5-6 ಲವಂಗ ಹಾಕಬೇಕಾಗತ್ತೆ. ಲವಂಗ ಹಾಕ್ಕೊಳ್ಳೋದ್ರಿಂದ ಭಾರಿ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ, ಆ ರುಚಿನೂ ಹಂಗೆ ಚೆನ್ನಾಗಿ ಬರುತ್ತೆ. ಒಂದು 5-6 ಲವಂಗ ಹಾಕ್ಯಳ್ರಿ. ಆಮೇಲಿಂದ ಒಂದು 4-5 ಏಲಕ್ಕಿನೂ ಕೂಡ ಕುಟ್ಟಿ ಹಾಕಬೇಕಾಗತ್ತೆ. ನಾನಿಲ್ಲಿ ಜಳು ಬಿದ್ದಿದ್ದು ಅಂತೇಳಿ ಒಂದು ಜಾಸ್ತಿ ತೊಗೊಂಡಿದ್ದೀನಿ, ಒಂದು 6-7 ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಚೆನ್ನಾಗಿರೋ ಏಲಕ್ಕಿ ಇದ್ದರೆ ಒಂದು 4-5 ತಗೊಂಡು ಕುಟ್ಟಿ ಅದಕ್ಕೆ ಹಾಕ್ರಿ. ಇದನ್ನು ಏನಿಲ್ಲ ಅಂದ್ರೂ ಮೀಡಿಯಮ್ ಫ್ಲೇಮಲ್ಲಿ 10-15 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಪ್ಯಾಕೆಟ್ ಮೇಲೆ ಕೊಟ್ಟಿರ್ತಾರೆ 5 ನಿಮಿಷ ಕುದಿಸ್ರಿ ಅಂತೇಳಿ, ಅದು 5 ನಿಮಿಷ ಕುದಿಸಿದ್ರೆ ಒಳ್ಳೆ ಶರ್ಬತ್ ಆದಂಗೆ ಆಗುತ್ತೆ. ಕುದಿಸ್ಬೇಕು, ಒಂದು 10-15 ನಿಮಿಷ ಕುದಿಸ್ಬೇಕು ಚೆನ್ನಾಗಿ, ಆವಾಗಲೇ ಅದು ಚೆನ್ನಾಗಿ ಬರುತ್ತೆ ಪಾಕ. ಆಮೇಲಿಂದ 900 ಗ್ರಾಮ್ ಸಕ್ಕರೆ ಅಂತ ಹೇಳಿದ್ದಾರೆ. 175 ಗ್ರಾಮು ಜಾಮೂನು ಹಿಟ್ಟಿಗೆ 900 ಗ್ರಾಮ್ ಸಕ್ಕರೆ ಹಾಕ್ಬಿಟ್ರೆ ಸಿಕ್ಕಟ್ಟೆ ಸಿರ್ಲಾಗುತ್ತೆ. ಆಮೇಲೆ ಮನೆಗೆ ಅಷ್ಟೇ ಅಮ್ಮಂದರು ತಲೆಗೆಲೆ ಮನೆಯಾರ ಕುಟ್ಟಿ ನಡಿ ಅಂದ್ಬಿಡ್ತಾರೆ ಅಷ್ಟೇ, 1 kg ಸಕ್ಕರೆ ಸುರಿದಿದೆಯಲ್ಲ ಅಂತೇಳಿ. ಹಾಗಾಗಿ ಸಾಕು, ಇಲ್ಲಿ ಹತ್ತತ್ರ ಒಂದು 400 ಗ್ರಾಮ್ ಸಕ್ಕರೆ ಬರ್ಬೋದೇನೋ ಇದು. ನಾನಿಲ್ಲಿ ಒಂದು ಪ್ಯಾಕೆಟನ್ನು ಹೊಡ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೋತಿದ್ದೀನಿ. ಹಿಟ್ಟಿಗೆ ಒಂದು ಚಿಟಿಕೆ ಉಪ್ಪು ಹಾಕೋಬೇಕು. ಹಾಕ್ಕೊಂಡು ನೀರು ಮಾತ್ರ ಚುಮ್ಕಿಸಿ ಕಲಿಸ್ಕೋಬೇಕಿದ್ನ. ಹಂಗೆ ನೀರು ಒಂದೇ ಸತಿ ಹಾಕ್ಕೊಂಡು ದಬ ದಬ ಅಂತೇಳಿ ಕಲಸಂಗಿಲ್ಲ. ಇದನ್ನು ಗಟ್ಟಿಗೆ ಕಲಿಸ್ಕೋಬೇಕು, ಸ್ವಲ್ಪ ತೀರಾ ತೆಳ್ಳಗೆ ಬೇಡ, ಗಟ್ಟಿಗೆ. ಯಾವ ಥರ ಗಟ್ಟಿ ಅಂತಂದರೆ ನಾನು ನಿಮ್ಗೆ ತೋರಿಸ್ತೀನಿ. ಅದು ನೀವು ಉಂಡೆ ಕಟ್ಟಿದ್ರಿ ಅಂತಂದರೆ, ಒಂದು ಉಂಡೆ ಕಟ್ಟಿ ತಟ್ಟಲ್ಲಿಟ್ಟರೆ ಆ ಶೇಪು ಹೆಂಗಿರುತ್ತೋ ಹಂಗೆ ಇರಬೇಕು. ಅದು ಅಪ್ಪಚ್ಚಾಗೋದು ಅಳಕೆ ಅನ್ನೋದು ಆವಾಗ ಜಾಮೂನು ಎಣ್ಣೆಗೆ ಹಾಕಿದಾಗ ಬಾಯಿ ಬಿಡಲ್ಲ ಅವು. ಈ ಮೆತ್ತಗಿತ್ತು ಅಂದರೆ ಇಟ್ಟು ಒಂದು ಎಣ್ಣೆಗೆ ಹಾಕ್ದಂಕಲೇ ಸಂಡಿಗೆ ಅಳ್ಕೊಂಡಂಗೆ ಅಳ್ಕೊಂಬಿಡ್ತಾವೆ, ಅವು ಚೆನ್ನಾಗಿರೋದಿಲ್ಲ ಆಯಿತಾ. ಅದಕ್ಕೆ ಆಮೇಲೆ ನೋಡಿರಿ, ಹಿಟ್ಟನ್ನು ಕಲಿಸ್ಬೇಕಾದ್ರೆ ಮಾತ್ರ ನೀವು ಕೊಡ ಉಳಿಸ್ದಂಗೆ ನೀರು ಉಳಿಸ್ಕೊಂಡು ಕಲಸಂಗಿಲ್ಲ, ಭಾರಿ ಸೂಕ್ಷ್ಮ ಕಲಿಸ್ಬೇಕು. ನೀರನ್ನು ಚುಮ್ಕಿಸ್ಕೊಂಡು ಗಟ್ಟಿ ಕಲಿಸ್ಕೋಬೇಕು. ಗಟ್ಟಿ ಅಂದರೆ ಫುಲ್ಲಿ ಅಗಟಾಗತ್ತ ಹಂಗಾಗಲ್ಲ. ಒಂದು ಈ ಕರಿಗಡುಬಿಗೆಲ್ಲ ಕಲಿಸ್ಕೊಂತೀವಲ್ಲ ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿಗೆ, ಅದಕ್ಕಿರಬೇಕು. ನಿಮಗೆ ತೋರಿಸ್ತೀನಿ ಇವಾಗ ಯಾವೊಂದು ಹದಕ್ಕೆ ಇದು ಮಾಡ್ಕೋಬೇಕು ಅಂತ. ಆ ಒಂದು ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಆದಷ್ಟು ಕಡಿಮೆ ನೀರು ಬಳಸಿ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ರಿ. ಏನಾದರೂ ತೆಳ್ಳಗಾಯ್ತು ಅಂತಂದರೆ ಆಮೇಲೆ ಬೇಕಾದ್ರೆ ಒಂಚೂರು ನೀರು ಚುಮ್ಕಿಸ್ಕೊಂಡು ಇದನ್ನು ಮಾಡ್ಕೋಬೋದು. ಇದೆಲ್ಲ ಕಲಸಿದಾದ್ಮೇಲೆ ಒಂಚೂರು ತುಪ್ಪ ಸವರಿ ಒಂದು ಪಾತ್ರೆ ದಬಾಕಿ ಒಂದು 10 ನಿಮಿಷ ಹಂಗೆ ಬಿಡ್ರಿ. ಆಮೇಲೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ, ಈ ಫಸ್ಟ್ಗೆ ಇಟ್ಟು ಕಲಿಸ್ಕೊತೀವಲ್ಲ, ಜಾಸ್ತಿ ನಾದಬಾರ್ದು. ಜಾಸ್ತಿ ಈಗ ದಬಾಕಿದ್ವಲ್ಲ ಈ ಪಾತ್ರೆನ, ಅಲ್ಲಿವರೆಗೂ ನಾವು ಜಾಸ್ತಿ ನಾದಕ್ಕೆ ಹೋಗ್ಬಾರ್ದು. ಜಸ್ಟ್ ಒಂದು 3 ಬೆಳ್ಳಗೆ ಹಿಂಗೆ ಕಲಿಸ್ಕೊಂಬರ್ಬೇಕು ಅಷ್ಟೇ, ಅಂದರೆ ಮೃದುವಾಗಿ ಕಲಿಸ್ಕೊಬರ್ಬೇಕು. ನಾನಿಲ್ಲಿ ಹಂಗೇ ಪಾಕನೂ ಆತತ್ತ ಅದನ್ನ ಸೈಡಿಗಿಟ್ಟು ಎಣ್ಣೆನೂ ಬಾಣಲೆಕ್ಕೆ ಎಣ್ಣೆ ಒಯ್ತಾ ಇದ್ದೀನಿ ಕರಿಯೋದಕ್ಕೆ. ಸಿಮ್ಮಿಗೆ ಇಟ್ಕೊಂಡು ಇಲ್ಲಿ ಉಂಡೆ ಕಟ್ಕೊಂಡ್ರೆ ಅಷ್ಟೊತ್ತು ಎಣ್ಣೆನೂ ಕಾಯುತ್ತೆ, ಇದ್ರ ಪಾಡಿಗೆ ಇದು ಆಗುತ್ತೆ ಅಂತೇಳಿ. ನೀವು ಬೇಕಾದ್ರೆ ಸಕ್ಕರೆ ಪಾಕನ ಒಂದು ಸೋಸ್ಕೋಬೋದು. ಈ ಲವಂಗ ಏಲಕ್ಕಿ ಹಾಕಿರ್ತೀವಲ್ಲ, ಅವು ನಿಮಗೆ ಅಷ್ಟೇ ಯಾಕೆ ಅನ್ಸಲ್ಲ ಅನ್ಸಿದ್ರೆ ಬೇಕಾದ್ರೆ ತೆಗೆದು ಅವನ್ನ ಇನ್ನೊಂದು ಪಾತ್ರೆಗೆ, ಅಗ್ಲನ ಪಾತ್ರೆಗೆ ಸೋಸ್ಕೇಳ್ರಿ. ಪಾಕನ ಸೋಸ್ಕೊಂಡು ಆ ಕಡೆಗೆ ಇಡ್ರಿ ಅದನ್ನ ತಟ್ಟಿಗೆ. ಈಗ ನೋಡಿರಿ, ಉಂಡೆ ಕಟ್ಟೋದಕ್ಕೂ ಮುಂಚೆ ನಾವೇನಿರ್ತೀವಿ, ಈಗ ಮಾತ್ರ ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ಅಂದರೆ ಇರೋ ಬರೋ ಸಿಟ್ಟೆಲ್ಲ ತಗೊಬಂದು ಯಾರ ಮೇಲಾರು ಇದ್ದರೆ ಹಂಗೆ ನಾದ್ಬಿಡ್ರಿ. ಹಿಟ್ಟಿನ ಮೇಲೆ ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಇಲ್ಲಿ ಅಷ್ಟು ಚೆನ್ನಾಗಿ ಜಾಮೂನು ಚೆನ್ನಾಗಿ ಬರ್ತವೆ ಇವು. ಆಮೇಲೆ ಎಲ್ರಿಗೂ ಡೌಟ್ ಇರುತ್ತೆ, ಜಾಮೂನು ಹಿಟ್ಟನ್ನ ನಾದ್ಬಿಟ್ರೆ ಪಾಕ ಇಳ್ಕೊಳಲ್ಲ, ಆಮೇಲೆ ಪಾವು ಇದಾಗ್ತವೆ, ಹಂಗೆ ಏನೂ ಆಗೋಲ್ಲ. ನೀವು ಈ ಥರ ಮಾಡಿ ನೋಡಿರಿ, ಏನೂ ಆಗೋಲ್ಲ. ಅವು ನಾದ್ದಂಗಿದ್ರೆ ಏನಾಗ್ತಪ್ಪ ಅಂದರೆ ಸೀಳ್ಕೊಂಡು ಹೋಗಿರ್ತಾವೆ, ಒಂಥರ ಬಾಯಿ ಬಿಟ್ಕೊಂಡಿರ್ತವೆ, ಅಷ್ಟು ಚೆನ್ನಾಗಿ ಒಂಥರ ಇದು ಅನ್ಸಲ್ಲ ಅವು. ನಮಗೇನು ಚೆನ್ನಾಗಿ ಪಾಕ ಹಿಡ್ಕೋಬೇಕು, ಚೆನ್ನಾಗಿರಬೇಕು ಅಷ್ಟೇ ತಾನೇ. ನೀವು ಹಿಂಗೆ ಮಾಡಿರಿ, ಯಾಕೆ ಬರೋಲ್ಲ ನಾನು ನೋಡ್ತೀನಿ. ಆಮೇಲೆ ಉಂಡೆ ಕಟ್ಟಬೇಕಾದ್ರೂ ಅಷ್ಟೇ, 2 ಕೈಯಲ್ಲಿ ಚೆನ್ನಾಗಿ ಒತ್ತಿ ಉಂಡೆ ಕಟ್ಟಬೇಕು. ಇವನ್ನ ಎಣ್ಣೆಗೆ ಹಾಕಿದ್ಮೇಲೆ ಬಾಯಿ ಬಿಟ್ಕೋಬಾರ್ದು ಆಯಿತಾ. ಅದಕ್ಕೆ ನಾನು ಗಟ್ಟಿ ಕಲಿಸ್ಕೋಬೇಕು ಅಂತ ಹೇಳಿದ್ದು. ಗಟ್ಟಿ ಕಲಿಸ್ಕೊಂಡ್ರೆ ನೋಡಿರಿ, ನಾನೊಂದು ಉಂಡೆ ಕಟ್ಟಿಟ್ಟಿದ್ದೀನ, ಅದು ಹೆಂಗಿದೆಯೋ ಹಂಗೆ ಇದೆ ಉಂಡೆ. ತೆಳ್ಳು ಕಲಿಸ್ಕೊಂಡ್ರೆ ಏನಾಗುತ್ತಪ್ಪ ಅಂದರೆ ಅದು ಉಂಡೆ ಕಟ್ಟಿರೋದು ಹೂವು ಅಳ್ದಂಗೆ ಅಳ್ಕೆ ಬಿಡುತ್ತೆ ಹಿಂಗೆ. ಹಂಗೆ ಆಗಬಾರ್ದು. ಹಂಗೆ ಉಂಡೆ ಕಟ್ಟಿಕ್ಕಿವಿ ಅಂತಂದರೆ ಉಂಡೆ ಆಗೇ ಇರ್ಬೇಕು ಅವು. ಮತ್ತು ಅವು ಇಲ್ದಿರೋ ಆಟಗಳು ಆಡಬಾರ್ದು ಅವು.
ಆವಾಗ ಚೆನ್ನಾಗಿರ್ತವೆ ಜಾಮೂನು. ಹಿಂಗೆ ಎಲ್ಲ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ನೆಂಟ್ರಿಗೆ ಮಾಡೋದಾದರೆ ಇದ್ರೆ 4 ಮಾಡ್ಕೋಬೋದು, ಇಲ್ಲ 3 ಮಾಡ್ಕೋಬೋದು. ನಾವೇ ತಿನ್ನೋದಾಗಿರೋದ್ರಿಂದ ಏನು ಮಾಡ್ತಾಯಿದ್ದೀವಪ್ಪ ಅಂತಂದರೆ ಒಂದು ಸ್ವಲ್ಪ ದೊಡ್ಡಕ್ಕೆ ಮಾಡ್ತಾಯಿದ್ದೀನಿ ನಾನು. 19 ಆಗಿದೆ ಒಟ್ಟು 175 ಗ್ರಾಮು ಜಾಮೂನ್ ಹಿಟ್ಟಿನಾಗೆ 19 ಜಾಮೂನ್ ಮಾಡಿದ್ದೀನಿ. ಯಾರು ಅದು ಸ್ಟವ್ ಮುಂದೆ ಸಣ್ಣಗೆ ಇಟ್ಕೊಂಡು ಕರೀತಾರೆ ಅಂತೇಳಿ. ಚೂರು ಒಂದು ಅದ್ರಾಗೆ ಒಂಚೂರು ಅದ್ರಾಗ ಒಂಚೂರು ಇಟ್ಟು ಕಿತ್ಕೊಂಡು ನೋಡಿರಿ ಎಣ್ಣೆ ಕಾದುತ್ತೆ ಅಂತೇಳಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದ್ಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಇವನ್ನ ಹುಷಾರಾಗಿ ಎಣ್ಣೆ ಕೀಳೆ ಬಿಟ್ಕೊಂಡು ಚೆನ್ನಾಗಿ ಕರಿಬೇಕು. ಇಲ್ಲಿ ನೀವು ಗಮನಿಸಲೇಬೇಕಾದ ಅಂಶ ಏನು ಅಂತಂದರೆ ಎಣ್ಣೆ ಕಾದಿರಬೇಕು. ಎಣ್ಣೆ ಕಾದ್ಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳಿ, ಅಥವಾ ಇದನ್ನು ಎಂಥದ್ದು ಇವನ್ನ ಉಂಡೆ ಎಳೆ ಬಿಡ್ಬೇಕಾದ್ರೆ ಸಿಮ್ಗೆ ಇಟ್ಕೊಳ್ಳಿ. ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಒಂದು ಜಾಡ್ರಲ್ಲಿ ಅಂಟಿಸ್ತಲ್ಲ ನೋಡ್ರಿ, ಸ್ವಲ್ಪ ಗ್ಯಾಪ್ ಇಟ್ಟು ಇದು ಮಾಡ್ತಿದ್ದೀನಿ. ಇವು ಗಟ್ಟಿ ಇರೋದ್ರಿಂದ ಒಂದಕ್ಕೊಂದು ಅಂಟ್ಕೊಂಡಿದ್ರೂ ಏನಾಗಲ್ಲ, ಎಣ್ಣೆಗೆ ಹಾಕ್ತಿದ್ದಂಗೆ ಸಪ್ರೇಟ್ ಆಗ್ತವೆ. ಈಗ ಎಣ್ಣೆಗೆ ಬಿಟ್ಟ ಮೇಲೆ ಒಂದು 30 ಸೆಕೆಂಡ್ ಆದಮೇಲೆ ಹತ್ತಿತ್ತ ಇದನ್ನು ಮಾಡಿರಿ. ಅವೇನು ಅಂಟ್ಕೊಂಡಿರೋದಿಲ್ಲ, ತುಂಬ ತೆಳ್ಳಗಿದ್ರೆ ಅಂಟ್ಕೊಂತವ, ಒಂದಕ್ಕೊಂದು ಅಂಟ್ಕೊಂಡು ಇಲ್ದಿರೋ ಅನುಬಂಧ ಎಲ್ಲ ಕ್ರಿಯೇಟ್ ಮಾಡ್ಕೊತವ. ಅದೆಲ್ಲ ಯಾಕೆ, ಅದಕ್ಕೆ ಒಂಚೂರು ಗಟ್ಟಿಯಾಗಿ ಇಟ್ಟು ಕಲಿಸ್ಕೊಂಡು ಎಣ್ಣೆ ಬಿಡ್ರಿ ಅಷ್ಟೇ. ಇಲ್ಲಿ ಜಾಮೂನ್ ಕರಿಬೇಕಾದ್ರೆ ಮಾತ್ರ ನೀವು ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡು ಕರೆದ್ರೆ ಮೇಲ್ಮೇಲೆ ಬೇಗ ಕರಗಾಗ್ಬಿಡ್ತವೆ, ಇಲ್ಲ ಬೇಗ ಕಲರ್ ಬಂದುಬಿಡ್ತವೆ, ಒಳಗಡೆ ಬೆಂದಿರಲ್ಲ, ಹಸ್ಕಾಗಿರ್ತವೆ, ಹಿಟ್ಟಿಟ್ಟು ಹಂಗೆ ಇರ್ತವೆ. ಅವು ತಿಂದರೆ ಹೊಟ್ಟಿಗೂ ಕೂಡ ಸರಿ ಆಗಲ್ಲ, ಹೊಟ್ಟೆ ಇಡುತ್ತೆ. ಹಾಗಾಗಿ ಮೀಡಿಯಮ್ ಇದು ಜಾಮೂನು ಹಾಕಬೇಕಾದ್ರೆ ಸಿಮ್ಮಿಗೆ ಇಟ್ಕೊಂಡಿರ್ತೀರಲ್ಲ, ಇವನ್ನ ಹಾಕಿದ ತಕ್ಷಣ ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳಿ. ಅವು ಗುಳ್ಳೆ ಕಡಿಮೆ ಆಗೋವರೆಗೂ ನೀವು ಚೆನ್ನಾಗಿ ಕರಿಬೇಕು. ಆ ಗುಳ್ಳೆ ಕಡಿಮೆ ಆಗ್ತಿದ್ದಾವೆ ಅಂತಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತೇಳಿ. ನೀವು ಮೇನ್ ಇಲ್ಲಿ ಇದೇ ಇರೋದು. ಎಣ್ಣೆ ಒಂದು ಅದಕ್ಕೆ ಕಾಸ್ಕೊಂಡು ಚೆನ್ನಾಗಿ ಕರೆದ್ರಿ ಅಂತಂದರೆ ಜಾಮೂನು ಭಾರಿ ಚೆನ್ನಾಗಿ ಬರ್ತವೆ. ಭಾರಿ ಚೆನ್ನಾಗಿ ಬರ್ತವೆ ನೋಡಿರಿ. ಒಂದೇ ಒಂದು ಕೂಡ ಬಾಯಿ ಬಿಟ್ಕೊಂಡಿಲ್ಲ. ನಿಮಗೆ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಜಾಸ್ತಿ ಕರ್ರಗೆ ಆಗ್ತದೆ ಅಯ್ಯೋ ಕರ್ರಗೆ ಆಗ್ಬಿಡ್ತವೆ ಅಂತೇಳಿ ಹಂಗೆ ತೆಗೆದುಬಿಡ್ತೀರ. ನೀವು ಹಂಗೆ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಚೆನ್ನಾಗಿ ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಇವನ್ನ ಬೇಯಿಸ್ರಿ. ಅವು ಪಾಕದಲ್ಲಿ ಹಾಕಿದ ಮೇಲೆ ಅವು ಕರ್ರಗೆ ಆಗಲ್ಲ, ಕಂದು ಬಣ್ಣಕ್ಕೆ ಬರ್ತವೆ, ಚೆನ್ನಾಗಿರ್ತವೆ, ಚೆನ್ನಾಗಿ ಬೆಂದಿರ್ತವೆ, ತಿನ್ನೋಕ್ಕೂ ಕೂಡ ರುಚಿಯಾಗಿರ್ತವೆ. ಏನೋ ಒಂಥರ ಅವು ಚೆನ್ನಾಗಿ ಕಾಣೋದು, ನಿಮಗೆ ಒಂಥರ ಖುಷಿ ಆಗುತ್ತೆ ಚೆನ್ನಾಗಿ ಮಾಡಿದರೆ. ಹೆಂಗಿದ್ರು ಹೊಟ್ಟೆಗೆ ತಿನ್ನೋದು ಅಂತೇಳಿ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ತಿನ್ನೋದಕ್ಕಿಂತ ಏನೋ ಒಂದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಅದರ ಒಂದು ಆನಂದನೇ ಬೇರೆ ಇರುತ್ತೆ ಅಲ್ವಾ. ಸರಿ ಆಯಿತು. ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ತರಹ ರೆಸಿಪಿಗಳನ್ನು ಸುಲಭವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ. ಇದು ನಾನು ಹಿಂಗೇನೆ ವೀಡಿಯೋ ಮಾಡಬೇಕಿತ್ತು ಅಂತೇಳಿ ಭಾಳ ಹೊತ್ತು ಬಿಟ್ಟಿಲ್ಲ. ಈ ತಿರುಗ್ದಿನ ನೋಡ್ಬೇಕು, ಇವು ಹಿಂಗಿರಲ್ಲ, ಹೋಗಿರುತ್ತೆ, ಪಾಕ ಎಲ್ಲ ಚೆನ್ನಾಗಿ ಇಳ್ಕೊಂಡಿರ್ತವೆ ಒಳಗಡೆ ಎಲ್ಲ. ಭಾರಿ ಅಂದರೆ ಭಾರಿ ಚೆನ್ನಾಗಿರ್ತವೆ. ಹಂಗೆ ತಿಂದಷ್ಟು ಹಂಗೆ ಗುಳು ಮನಸ್ಸಿದ್ದೇ ಗೊತ್ತಾಗಬಾರ್ದು, ಹಂಗೆ ಅಷ್ಟು ಚೆನ್ನಾಗಿರ್ತವೆ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನನಗೆ ಹೇಳಿ. ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ನಿಮಗೆ ಅನ್ನಿಸ್ಬೋದು ಜಾಮೂನ್ ತುಂಬ ಜಾಸ್ತಿ ಫ್ರೈ ಆದ್ವಿನಪ್ಪ, ಭಾಳ ಕಪ್ಪಾದ್ವಿನಪ್ಪ ಅಂತೇಳಿ. ಇಲ್ಲ ಇಷ್ಟು ನಾವು ಫ್ರೈ ಮಾಡಲೇಬೇಕು. ಪಾಕಕ್ಕೆ ಹಾಕಿದ್ಮೇಲೆ ಅವು ಬಣ್ಣ ಸ್ವಲ್ಪ ಚೇಂಜ್ ಆಗುತ್ತೆ. ಇನ್ನು ಜಾಮೂನ್ ಮಾಡಿ 1.5 ಗಂಟೆ ಆಗಿತ್ತು ಅಷ್ಟೇ. ಇನ್ನು ಪಾಕ ಎಲ್ಲ ಒಳಗೆ ಚೆನ್ನಾಗಿ ಪಾಕ ಕುಡ್ಕೊಂಡ್ಮೇಲೆ ಅವು ಇನ್ನೂ ಚೆನ್ನಾಗಿ ಆಗ್ತಾವೆ. ಅವಾಗ ಲೈಟ್ ಕಲರೇ ಬರ್ತಾವೆ ಅವು. ನಾವು ಹಂಗೇನೆ ಅದು ಸ್ವಲ್ಪ ಜಾಸ್ತಿ ನಾವು ಫ್ರೈ ಮಾಡಿಲ್ಲ ಅಂತಂದರೆ ಒಳಗಡೆದಲ್ಲಿ ಹಸ್ಕಸ್ಕ ಹಂಗೆ ಇರುತ್ತೆ. ಹಂಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ನಾನು ಹೇಳಿದೆ ಅಲ್ವಾ, ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ರಿ. ತೀರಾ ಗಟ್ಟಿಗಾದರೆ ಸ್ವಲ್ಪ ಹಸಿಗಾಯಿ ಮಾಡ್ಕೊಂಡು ಮತ್ತೆ ಮೆತ್ತೆ ಮಾಡ್ಕೋಬೋದು. ಮೊದಲೇ ಮೆತ್ತೆ ಕಲಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ಇಷ್ಟೇ ನೋಡಿ, ನಾನು ಯಾವುದಕ್ಕೆ ಹಾಲು ಪಾಲು ಏನೂ ಹಾಕ್ಕೊಂಡಿಲ್ಲ, ಬರೀ ಹಿಟ್ಟು ನೀರು ಸ್ವಲ್ಪ ಒಂಚೂರು ಚಿಟಿಕೆ ಉಪ್ಪು ಹಾಕೊಂಡು ಕಲಸಿ ಮಾಡಿರೋದು. ಭಾಳ ಅಂದರೆ ಭಾಳ ಚೆನ್ನಾಗಿ ಬಂದಿದ್ದು. ಇನ್ನು ತಿರುಗಿನ ಬೆಳಗ್ಗೆ ಅಂತೂ ಚೆನ್ನಾಗಿ ಪಾಕ ಕುಡ್ಕೊಂಡಿರ್ತವೆ, ಭಾಳ ಅಂದರೆ ಭಾಳ ಚೆನ್ನಾಗಿರ್ತವೆ. ಸರಿ ಆಯ್ತು, ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಟ್ರೈ ಮಾಡಿ ಹೇಳಿ. ಟಾಟಾ, ಬಾಯ್, ಥ್ಯಾಂಕ್ ಯು.